ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನು ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಅಂದರೆ ಶಿಮೂಲ್ ನೋಟಿಫಿಕೇಶನ್ದು ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಡೇಟು ಕ್ಲಿಯರ್ ಕಟ್ಟಾಗಿ ಎಕ್ಸ್ಟೆನ್ಷನ್ ಆಗಿದೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ನಮ್ಮದೇ ಚಾನಲ್ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಹಳೆ ವಿಡಿಯೋಸು, ಎಲ್ಲ ವಿಡಿಯೋಸು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಯಾವ್ಯಾವ ಹಳೆ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಕ್ಲಿಯರ್ ಕಟ್ಟಾಗಿ ವಿತ್ ಪ್ರೂಫ್ಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕು ರಿಲೇಟೆಡ್ ಟು ಕೋಆಪರೇಟಿವ್, KMF, ಬ್ಯಾಂಕಿಂಗ್ ಆ್ಯಂಡ್ 1959 ಆ್ಯಕ್ಟ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರಿಂಟೆಡ್ ನೋಟ್ಸು, ಇದು ಪ್ರಿಂಟೆಡ್ ನೋಟ್ಸು, ಕನ್ನಡ ಪ್ರಿಂಟೆಡ್ ನೋಟ್ಸು, ಕನ್ನಡ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ಫುಲ್ ಇದೆ ನೋಟ್ಸ್, ಕಂಪ್ಲೀಟ್ ನೋಟ್ಸ್ ಇದೆ, ಸಾಹಿತ್ಯ ಇದೆ, ಭಾಷಾಭ್ಯಾಸ ಇದೆ, ಶಾರ್ಟ್ಕಟ್ ಟ್ರಿಕ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಪ್ಲಸ್ ಕಾನ್ಸ್ಟಿಟ್ಯೂಷನ್ ಇದೆ, ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಫುಲ್ ನೋಟ್ಸ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಇದಲ್ಲದೆ ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಸಪ್ರೇಟಾಗಿ, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ನ PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಇದು ಫ್ರೀ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ಫ್ರೀ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶದಿಂದ ಇಂಗ್ಲೀಷು ಕೆಲವೊಂದು ಸರ್ಟನ್ ಏರಿಯಾಸು ನನ್ನ ಹತ್ರ ಪರ್ಟಿಕ್ಯುಲರ್ ಆಗಿದ್ದಾವೆ. ಪರ್ಟಿಕ್ಯುಲರ್ ನೋಟ್ಸ್ ಇದೆ, ಹ್ಯಾಂಡ್ ರಿಟನ್ ನೋಟ್ಸ್, ಹಳೆಯ ಹ್ಯಾಂಡ್ ರಿಟನ್ ನೋಟ್ಸು, ಇಂಪಾರ್ಟೆಂಟ್ ನೋಟ್ಸ್ ಇದು. ಸೊ ಅದಕ್ಕೋಸ್ಕರ ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. ಕರೆಂಟ್ ಅಫೇರ್ಸು ಆಲ್ಮೋಸ್ಟ್ 1 ಇಯರ್ದು PDF ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಇನ್ನು GK ನೋಟ್ಸ್ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗಿಂದ ಅವೈಲಬಲ್ ಇರುತ್ತೆ ಅಂತ. 15/2/2026 ಅಂದರೆ ಶಿವರಾತ್ರಿ ದಿನದಿಂದ GK ನೋಟ್ಸ್ ಅವೈಲಬಲ್ ಇರುತ್ತೆ. ನಿಮ್ಮ GK ನೋಟ್ಸಲ್ಲಿ ಎಲ್ಲ ಎಕ್ಸಾಮ್ಸ್ಗೂ ಆಗೋಂಗೆ, ನಿಮ್ಮ KPSCಗೂ ಆಗುತ್ತೆ, KEAಗೂ ಆಗುತ್ತೆ. ನಿಮ್ಮ DCC ಬ್ಯಾಂಕಿಗೆ 25 ಮಾರ್ಕ್ಸ್ ಕವರ್ ಆಗುತ್ತೆ, 25 ಮಾರ್ಕ್ಸ್ ಇರುತ್ತೆ. ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ, ಯಾರಿಗಾರು ಅವಶ್ಯಕತೆ ಬೇಕು ಅಂತ ಅನಿಸಿದ್ರೆ ತೊಗೊಂಡು ಹೋದಿ. ಇನ್ನು GKನಲ್ಲಿ ಏನೇನು ಕವರ್ ಆಗಿರುತ್ತಪ್ಪ ಅಂದರೆ, GK ಅಂತ ಅಂದರೆ ಏನೇನು ಕವರ್ ಆಗಿರುತ್ತಪ್ಪ ಅಂದರೆ, ಸ್ಟ್ಯಾಟಿಕ್ GK ಕವರ್ ಆಗಿರುತ್ತೆ. ಸ್ಟ್ಯಾಟಿಕ್ GK ಇದನ್ನು ಈ GKನ ಕರೆಂಟ್ ಅಫೇರ್ಸ್ ಜೊತೆ ಬ್ಲೆಂಡ್ ಮಾಡಿರ್ತೀವಿ. ಕರೆಂಟ್ ಅಫೇರ್ಸ್ 1 ಇಯರ್ ಇಟ್ಕೋತೀವಿ. ನಾನು ಹೇಳ್ತಾ ಇದ್ದೆ ಕರೆಂಟ್ ಅಫೇರ್ಸ್ ಜೊತೆ ಬ್ಲೆಂಡ್ ಮಾಡಿ ಓದಿ 100% ಹೈಕ್ ಆಗುತ್ತೆ ಅಂತ. ಅದೇ ಕೆಲಸನೇ ಮಾಡಿರೋದು, ನಾವಿನ್ನೇನು ಎಕ್ಸ್ಟ್ರಾ ಮಾಡಿಲ್ಲ. ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ GK ನೋಟ್ಸ್ ರೆಡಿ ಮಾಡಿದ್ದೀವಿ. ಕಂಪ್ಲೀಟ್ GK ನೋಟ್ಸ್ ರೆಡಿ ಇದೆ, ಅರ್ಥ ಆಗ್ತಿದೆಯಲ್ಲ? ನೋಟ್ಸು ರೆಡಿ ಇದೆ, ಫುಲ್ಲು ಸ್ಟ್ಯಾಟಿಕ್ GK ನೋಟ್ಸ್ ಫುಲ್ ರೆಡಿ ಇದೆ. ಕರೆಂಟ್ ಅಫೇರ್ಸ್ನ ಅಟ್ಯಾಚ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಬ್ಲೆಂಡ್ ಆಗಿದೆ, ಇದ್ರ ಜೊತೆ ಬ್ಲೆಂಡ್ ಆಗಿದೆ. ಯಾವ್ಯಾವ ಎಕ್ಸಾಮಿನೇಷನ್ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿರ್ತೀವಿ. ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಂಡು ಹೋಗಿರ್ತೀವಿ, ಅರ್ಥ ಆಗ್ತಿದೆಯಲ್ಲ? ಇದು ಎಕ್ಸಾಮಿನೇಷನ್ಗೆ ಅತ್ಯಂತ ಪ್ರಮುಖವಾಗಿ ಬಂದೇ ಬರುತ್ತೆ ಅಂದರೆ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ, ಅರ್ಥ ಆಗ್ತಿದೆಯಲ್ಲ? ಆ ಥರ ಬ್ಲೆಂಡ್ ಮಾಡಿರ್ತೀವಿ. ಪ್ಲಸ್ ಹಿಸ್ಟ್ರಿ ಇರುತ್ತೆ. ಹಿಸ್ಟ್ರಿ ಮೇನ್ ಇವೆಂಟ್ಸು, ಮೇನ್ ಎಕ್ಸಾಮಿನೇಷನ್ಗೆ ನಿಮ್ಮ ಸ್ಟ್ಯಾಟಿಕ್ GKಲಿ ಏನು ತೆಗಿತಾರೆ, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಇದಿಷ್ಟೂ ನಿಮ್ಮ ಇಂಪಾರ್ಟೆಂಟ್ ಇವೆಂಟ್ಸ್. ನಿಮ್ಮ ಸ್ಟ್ಯಾಟಿಕ್ GKನಲ್ಲಿ ಏನೇನು ಕೇಳ್ತಾರೆ ಅದಷ್ಟು ಆ್ಯಡ್ ಮಾಡಿರ್ತೀವಿ. ನೀವು ಈ ನೋಟ್ಸಿಂದ ಏನಿಲ್ಲ ಅಂದ್ರೂ 25 ಮಾರ್ಕ್ಸ್ಗೆ DCC ಬ್ಯಾಂಕ್ಸ್ ಆ್ಯಂಡ್ KMFಲ್ಲಿ 18 to 20 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಯಾರಿಗಾರು ಅವಶ್ಯಕತೆ ಇದೆ ತೊಗೊಂಡು ಹೋದಿ. ಬಟ್ ಅದು ಪ್ರಾರಂಭ ಆಗೋದು 15/2/2026 ಎಂಡಿಂಗ್ ಸ್ಟೇಜಲ್ಲಿದೆ, ಚೆಕ್ ಮಾಡ್ತಾ ಇದ್ದೀವಿ. 15/2/2026 ಅವೈಲೇಬಲ್ ಇರುತ್ತೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಹೋದಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ GKದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ KSBCB ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಆಚರಿಸಿಕೊಂಡಿದೆ. ಸುವರ್ಣ ಮಹೋತ್ಸವ ಅಂದರೆ 50 ವರ್ಷ. ಎಷ್ಟು ವರ್ಷ? 50 ವರ್ಷ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಜ್ಯದಲ್ಲಿ ಪರಿಸರ ರಕ್ಷಣಾ ಸೇವೆಯಲ್ಲಿ 50 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಇದು ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ. ಏನು ಧ್ಯೇಯವಾಕ್ಯ? 50 ವರ್ಷಗಳ ಬದ್ಧತೆ, 31 ಜಿಲ್ಲೆಗಳು ಒಂದೇ ಗುರಿ, ಮಾಲಿನ್ಯ ಮುಕ್ತ ಕರ್ನಾಟಕ ಅಂತ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಇವರು ಇದನ್ನು ಆಚರಣೆ ಮಾಡಿದ್ದಾರೆ. ಆಯಿತಾ? 2025 ಅಕ್ಟೋಬರ್ 6ರಂದು ಸಿದ್ದರಾಮಯ್ಯನವರು KSBCB ಶ್ರೀಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಲಾಂಛನವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ. ಮುಂದೆ ಈ ಮಂಡಳಿ ಕುರಿತು ಇದೇ ಇಂಪಾರ್ಟೆಂಟು. ಸ್ಟ್ಯಾಟಿಕ್ GK ಇದೇ ರೀತಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡಿಂಗ್ ಅಂದರೆ ಇದೇನೆ, ಅರ್ಥ ಆಗ್ತಿದೆಯಾ? ಅಲ್ಲಿ ಆಚರಿಸ್ಕೊಂಡ್ರು ಅಂದರೆ ಅದನ್ನು ಸ್ಟ್ಯಾಟಿಕ್ GK ಜೊತೆ ಬ್ಲೆಂಡ್ ಮಾಡ್ತೀವಿ ಅಂದರೆ ಇದೇ ರೀತಿ ಬ್ಲೆಂಡ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ GK ಜೊತೆ ಬ್ಲೆಂಡ್ ಆಗಿರುತ್ತೆ ಅಂತ ವರ್ಡ್ ಯೂಸ್ ಮಾಡಿದ್ದೆ ಹಿಂದೆ. ಯಾವ ಥರ ಬ್ಲೆಂಡ್ ಆಗಿರುತ್ತೆ ಅಂದರೆ ಇದೇ ಥರ
ಎಂಟೈರ್ ನೋಟ್ಸ್ ಇದೇ ಥರ ಇರುತ್ತೆ. ಇದೇ ರೀತಿ ಎಂಟೈರ್ ನೋಟ್ಸು ಫುಲ್ಲು ಟಾಪ್ ಟು ಬಾಟಮ್ ಇದೇ ಥರ ಮಾಡಿಕೊಂಡು ಪ್ಲಸ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್ ಎಲ್ಲ ಇಂಪಾರ್ಟೆಂಟ್ ಇವೆಂಟ್ಸ್ ಎಲ್ಲ ಎತ್ಕೊಂಡು ಈಗಿನ GK ಟ್ರೆಂಡ್ನ ಸೆಟ್ ಮಾಡಿ ಇಟ್ಟಿದ್ರೆ 100% ಸ್ಕೋರ್ ಹೈಕ್ ಆಗುತ್ತೆ. GK ಸ್ಕೋರ್ ಆಟೋಮೆಟಿಕಲಿ ಹೈಕ್ ಆಗುತ್ತೆ. ಅದರಲ್ಲಿ ಏನು ಅನುಮಾನ ಬೇಡ. ಅರ್ಥ ಆಗ್ತಿದ್ದಿಲ್ಲ? ಇದೇ ಮೆಥಡೇ ಯೂಸ್ ಮಾಡಿ. ಯಾರು ಮಾಡ್ಕೋತೀವಿ ಅಂದರೆ ಇದೇ ಮೆಥಡ್ ಯೂಸ್ ಮಾಡಿ. ಏನು ಹೇಳಿದ್ದೀನಿ ಅದೇ ಮೆಥಡಲ್ಲೇ ಮಾಡಿ, ನಿಮ್ಮದೇ ಒಂದು ನೋಟ್ಸ್ ರೆಡಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾರಿಗಾರ ಮಾಡ್ಲಿಕ್ಕೆ ಬರಲ್ಲ, ಯಾವುದೇ ಕಾರಣಕ್ಕೆ ನಮಗೆ ಮಾಡೋಕ್ಕೆ ಬರಲ್ಲ, ಇದಾಗಕತೆ ಅಲ್ಲ ಅಂತ ಅನಿಸಿದ್ರೆ ಮಾಡಿದ್ದೀವಿ, ತೊಗೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಮಾಡೋ ವಿಧಾನನೂ ಹೇಳಿದ್ದೀನಿ, ಹಂಗೆ ಮಾಡಬೇಕು. ಮಾಡೋ ವಿಧಾನ ವ್ಯತ್ಯಾಸ ಮಾಡ್ಕೊಬೇಡಿ. ನೀವೇ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ. ಮಾಡೋ ವಿಧಾನ ಸಮೇತ ಹೇಳಿದ್ದೀನಿ, ಇಲ್ಲೇ ಉದಾಹರಣೆ ಸಮೇತ ಕೊಟ್ಟಿದ್ದೀನಿ. ಈ ರೀತಿ 1 ಇಯರ್ ಸ್ಟಾಟಿಕ್ GK ಕಂಪ್ಲೀಟ್ ದೊಡ್ಡ ಒಂದು ಬೃಹದಾಕಾರದ ಗ್ರಂಥ ಇಟ್ಕೋಬೇಕು. ಬೃಹದಾಕಾರದ 2-3 ಗ್ರಂಥ ಇಟ್ಕೋಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಇವೆಂಟ್ಸ್ ಎಲ್ಲ ತೆಗಿಬೇಕು. 1 ಇಯರ್ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. 1 ಇಯರ್ ಕರೆಂಟ್ ಅಫೇರ್ಸಲ್ಲಿ ಸ್ಟ್ಯಾಟಿಕ್ GKಗೆ ಯಾವ್ಯಾವ ಫಸ್ಟು ಸ್ಟ್ಯಾಟಿಕ್ GK ನೋಟ್ಸ್ ರೆಡಿ ಮಾಡ್ಕೋಬೇಕು. ಕಂಪ್ಲೀಟ್ ನೋಟ್ಸ್ ರೆಡಿ ಬಂದ್ಬಿಡಬೇಕು. ಆ ನೋಟ್ಸ್ ಆ ಕಾಪಿ ಬಂದಾದ ನಂತರ ಪಕ್ಕದಲ್ಲಿ ಇಟ್ಕೋಬೇಕು. 1 ಇಯರ್ ಕರೆಂಟ್ ಅಫೇರ್ಸ್ ಇಟ್ಕೋಬೇಕು. ಕರೆಂಟ್ ಅಫೇರ್ಸಲ್ಲಿ ಯಾವುದು ಸ್ಟ್ಯಾಟಿಕ್ GKಗೆ ಬ್ಲೆಂಡ್ ಆಗುತ್ತೆ ಅಂತ ನೋಡ್ತಾ ಬರಬೇಕು. ಒಂದೊಂದೇ ಇವೆಂಟ್ಸ್ನ ಚೆಕ್ ಮಾಡ್ಕೊಂಬರ್ಬೇಕು. ಆ ಚೆಕ್ ಮಾಡಿದಾಗ ಬ್ಲೆಂಡ್ ಆಗುತ್ತೆ, ಇದು ಬ್ಲೆಂಡ್ ಆಗ್ತಾ ಇದೆ, ಇದು ಬರುತ್ತೆ, ಇದು ಟಚ್ ಆಗುತ್ತೆ, ಇದು ಸ್ಟ್ಯಾಟಿಕ್ GKಗೆ ಕ್ಲಿಯರ್ ಕಟ್ಟಾಗಿ ಟಚ್ ಆಗುತ್ತೆ. ಅದು ಟಚ್ ಆಗುತ್ತೆ ಅಂದಾಗ ಇದನ್ನ ಎತ್ಕೋಬೇಕು. ಎತ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿ ನೋಡಿದ್ರೆ ಇದರಲ್ಲಿ ಇಸ್ವಿಗಳು ಇದು ಬರುತ್ತೆ. ಎಷ್ಟನೇ ಇಸ್ವಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. 1974ರಲ್ಲಿ ಸೆಪ್ಟೆಂಬರ್ 21ರಂದು ಸ್ಥಾಪನೆ ಆಯಿತು. ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಆಯಿತು ಅಂದರೆ ಜಲಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ಕಾಯ್ದೆ 1974ರ ಸೆಕ್ಷನ್ 4ರ ಅಡಿನಲ್ಲಿ ಸ್ಥಾಪನೆ ಆಯಿತು. ಇದರ ಮೊದಲು ಇದ್ದಂಥ ಹೆಸರು ಕರ್ನಾಟಕ ರಾಜ್ಯ ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮಂಡಳಿ ಅಂತೇಳಿ ಕರೀತಾ ಇರ್ತಾರೆ. ಇದನ್ನು ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981 ಜಾರಿಗೆ ಬಂದ ನಂತರ ಈ ಮಂಡಳಿನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೇಳಿ ಬದಲಾವಣೆ ಮಾಡಿಕೊಡ್ತಾರೆ. ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಒಂದು 100 ಕಾನ್ಸೆಪ್ಟ್ಗಳು ಸಿಗ್ತವೆ. ಆ 100 ಕಾನ್ಸೆಪ್ಟ್ಗಳನ್ನು ಒಂದು ಕಡೆ ನಿಮ್ಮ ಸ್ಟ್ಯಾಟಿಕ್ GK ಇರುತ್ತಲ್ಲ, ಅದ್ರ ಜೊತೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಮಿಕ್ಸಪ್ ಮಾಡಿದ್ರೆ ಹೊಸದೊಂದು ನೋಟ್ಸ್ ರೆಡಿ ಆಗುತ್ತೆ. ಆ ನೋಟ್ಸ್ನ ನೀವು GKಗೆ ಓದಿದ್ರೆ ಸಕ್ಸಸ್ ಆಗ್ತೀರ. ಇದೇ ನೋಟ್ಸು KPSCಗೂ ಆಗುತ್ತೆ, KEAಗೂ ಆಗುತ್ತೆ, KPSC, KEA ಆ್ಯಂಡ್ ನಿಮ್ಮ DCC ಬ್ಯಾಂಕ್ಸ್, ಎಲ್ಲ DCC ಬ್ಯಾಂಕ್ಸ್ಗೂ ಈ ನೋಟ್ಸ್ನ ಉಪಯೋಗಿಸ್ಕೋ. KMFಸು ಆಮೇಲೆ ಮತ್ತು ಎಂಥದ್ದು ಗ್ರಾಹಕರ ಮಹಾಮಂಡಲಕ್ಕೆ ಆಗಲ್ವಾ ಅಂತ ಕೇಳಬಾರ್ದು, ಅದಕ್ಕೂ ಇದೇ GK ನೋಟ್ಸೇ. ಮತ್ತು ಚಾರ್ಟರ್ಡ್ ಬ್ಯಾಂಕ್ ಆಗುತ್ತಾ, ಅದಕ್ಕೂ ಇದೇ ನೋಟ್ಸ್. ಎಲ್ಲದಕ್ಕೂ ಇದೇ ನೋಟ್ಸ್ನ ಉಪಯೋಗಿಸ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ಯಾರಿಗಾರು ಮಾಡ್ಲಿಕ್ಕೆ ಬರಲ್ಲ, ಸಾಧ್ಯನೇ ಇಲ್ಲ ಅಂತಂದರೆ ಈ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಯಾವ್ದಾದ್ರು ಬೃಹದಾಕಾರದ ಗ್ರಂಥಗಳನ್ನ ಮಿನಿಮೈಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಗ್ರಂಥಗಳನ್ನೇ ಓದ್ತೀವಿ ಅಂದರೆ 1 ವರ್ಷ ಬೇಕು. ಆ ಥರ ದೊಡ್ಡ ಗ್ರಂಥಗಳಿದ್ದಾವೆ. GK ಬುಕ್ಗಳಿರೋದು ಭಾಳ ಬೃಹದಾಕಾರದ ಗ್ರಂಥನ ಎಷ್ಟು ಸಾಧ್ಯವೋ ಅಷ್ಟು ಮಿನಿಮೈಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಎಕ್ಸಾಮಿನೇಷನ್ಗೆ 1000% ಬಂದೇ ಬರ್ತವೆ ಅಂತಕ್ಕಂಥವನ್ನ ತೆಗಿಬೇಕು. ಅದನ್ನು ತೆಗೆದು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಅದನ್ನು ತೆಗೆದು 2-3 ಬುಕ್ನ ನೋಡಿ, 2-3 ಮೇನ್ ಬುಕ್ನ ಯಾವುದಾದ್ರೂ ಸರಿ ಬೃಹದಾಕಾರದ ಗ್ರಂಥದಿಂದ ತೆಗೆದು ಒಂದು ಚಿಕ್ಕ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ತುಂಬ ಶಾರ್ಟ್ ಆಗಿರ್ಬೇಕು ನೋಟ್ಸು. ನಂಬರ್ ಆಫ್ ಪೇಜಸ್ ಕಡಿಮೆ ಇರಬೇಕು. ಯಾಕಂದರೆ ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಸ್ಕೋರಿಂಗು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಜಾಸ್ತಿ ಮಾಡ್ತೀರಾ ಅವ್ರದ್ದು ಸ್ಕೋರಿಂಗು ಹೈಕ್ ಆಗುತ್ತೆ. ಕಾನ್ಸೆಪ್ಟು ಪಕ್ಕಾ ಆಗಿರ್ತೀರ, ಅವೇ ಕ್ವಶನ್ಸ್ ಬಂದಿರ್ತವೆ, ಅಟೆಂಡ್ ಮಾಡಿಬಿಡ್ತೀರ. ನಂಬರ್ ಆಫ್ ಪೇಜಸ್ ಕಡಿಮೆ ಆಗಬೇಕು, ಕೇಳ್ತಕ್ಕಂಥ ಕ್ವಶನ್ಸು ಜಾಸ್ತಿ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಅದರಿಂದ ಗ್ರಂಥಗಳಿಂದ ಹ್ಯಾಂಡ್ ರಿಟನ್ ತೆಗೆದು ಬರಿಬೇಕು. ಬರೆದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಅದರಲ್ಲಿ ಈ ರೀತಿಯಾದಂಥ ಇಂಪಾರ್ಟೆಂಟ್ ಇದನ್ನು ಬ್ಲೆಂಡ್ ಮಾಡಿರ್ತಕ್ಕಂಥ ಇವನ್ನ ಸೇರಿಸ್ಕೊಂಡಿರ್ಬೇಕು. ಎಲ್ಲನೂ ಸೇರಿಸಿರ್ಬೇಕು. ಮ್ಯಾಪ್ ವರ್ಕಿಂಗ್ ಮಾಡಿರಬೇಕು. ಇವೆಲ್ಲ ಮಾಡಿದರೆ ಜಿಯೋಗ್ರಫಿ ಮ್ಯಾಪ್ ವರ್ಕಿಂಗ್ ಇರುತ್ತೆ, ಮಾಡಿರಬೇಕು. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ 18 to 20 ಮಾರ್ಕ್ಸ್ ಎತ್ಕೋಬೋದು, ಆರಾಮ್ಸೆ ಎತ್ಕೋಬೋದು. GKನಲ್ಲಿ ಎತ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಯಾರಿಗಾದರೂ ಮಾಡೋಕ್ಕೆ ಬಂದರೆ ಮಾಡ್ಕೊಳ್ಳಿ. ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ 15/2/2026 ನಂತರ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಯಾರಿಗಾರು ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರ ಈ ಚಾನಲ್ನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಳೋದು ಮರ್ತಿದ್ದೆ, ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ.